ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂತ ಹುಲಿಗಿ ಕ್ಷೇತ್ರದ ದೇವಿಯ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗಿದ್ವಿ. ಇದು ಹೊಸಪೇಟೆಯಿಂದ 13 ಕಿಲೋಮೀಟರ್ ಆಗುತ್ತೆ, ಹಂಪಿಯಿಂದ 26 ಕಿಲೋಮೀಟರ್ ಆಗುತ್ತೆ, ಕೊಪ್ಪಳದಿಂದ 23 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಬರೋದಕ್ಕೆ ಬಸ್ಗಳು ಮತ್ತೆ ರೈಲುಗಳು ಕೂಡ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಇದು ಒಂದು ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು. ಈ ಶ್ರೀ ಹುಲಿಗೆಮ್ಮ ದೇವಿಯ ದೇವಸ್ಥಾನ ಶಕ್ತಿಯ ಪೀಠವಾಗಿದ್ದು ಸುಮಾರು 800 ವರ್ಷಗಳ ಇತಿಹಾಸವನ್ನ ಕೂಡ ಹೊಂದಿದೆ ಅಂತ ಹೇಳ್ತಾರೆ. ಅದು ಇತಿಹಾಸ ಏನು, ಹಾಗೆ ಈ ಕ್ಷೇತ್ರ ಹುಲಿಗೆಮ್ಮ ದೇವಿ ಹೇಗೆ ನೆಲೆಸಿದ್ಲು, ಯಾರು ಈ ಹುಲಿಗೆಮ್ಮ ದೇವಿ, ಮತ್ತೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದು, ಈ ದೇವಿ ದರ್ಶನ ಮಾಡ್ಕೊಂಡಿದ್ದು ಎಲ್ಲಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವದಲ್ಲಿ ನಾಗಜೋಗಿ ಮತ್ತೆ ಬಸವಜೋಗಿ ಅಂತ ಇಬ್ರು ಅಣ್ಣತಮ್ಮಂದಿರ್ತಾರೆ. ಇವರು ಅಂಬಿಗರಾಗಿರ್ತಾರೆ. ಅಂಬಿಗರು ಅಂದ್ರೆ ದೋಣಿ ನಡೆಸ್ತಾರಲ್ಲ ಅವರು. ಇವರು ಕಷ್ಟದಲ್ಲಿ ಅಂದ್ರೆ ಬಡತನದಲ್ಲಿ ಬಳಲ್ತಾ ಇರ್ತಾರೆ. ಅವರಿಗೆ ಅವ್ರ ಗುರುಗಳು ಒಬ್ರು ಊರಲ್ಲಿ, ನೀವಿಬ್ರು ಅಣ್ಣ ತಮ್ಮಂದಿರು ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಿಗೆ ಪ್ರತಿ ಹುಣ್ಣಿಮೆಗೆ ಹೋಗಿ ಆಕೆ ದರ್ಶನ ಮಾಡ್ಕೊಂಡ್ ಬನ್ನಿ, ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆಗಿನಿಂದ ಅವರು ಪ್ರತಿ ಹುಣ್ಣಿಮೆಗೆ ಇಬ್ರು, ನಾಗಜೋಗಿ ಮತ್ತೆ ಬಸವಜೋಗಿ ಇಬ್ರು ಪ್ರತಿ ಹುಣ್ಣಿಮೆಗೆ ಸೌದತ್ತಿಗೆ ಹೋಗಿ ಅಲ್ಲಿ ರೇಣುಕಾ ಯಲ್ಲಮ್ಮನ ದೇವಿಯ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದ್ಸಾರಿ ಜಾಸ್ತಿ ಮಳೆ ಬಂದಿರುತ್ತೆ ಹುಣ್ಣಿಮೆ ದಿನ. ಆ ದಿನ ನಿಲ್ಲೋದೇ ಇಲ್ಲ, ನೆಕ್ಸ್ಟ್ ಡೇ ಆದ್ರೂ ಮಳೆ ಹಾಗೆ ಇರುತ್ತೆ. ಇವರಿಗೆ ಹೋಗೋದಕ್ಕೆ ಕೂಡ ದಾರಿ ಸಿಗೋದಿಲ್ಲ, ಅಂದ್ರೆ ಅಷ್ಟು ಮಳೆ ಬರ್ತಾ ಇರುತ್ತೆ. ಅವಾಗ ಅವ್ರು ಕುಂತಲ್ಲೇ ಆಲೋಚನೆ ಮಾಡ್ತಾ ಇರ್ತಾರೆ, ಚಿಂತೆ ಮಾಡ್ತಾ ಇರ್ತಾರೆ. ಭಕ್ತಿಯಿಂದ ಆ ಯಲ್ಲಮ್ಮವಾಗ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಯಾಕೆಂದ್ರೆ ನಮ್ಗೆ ಈ ಹುಣ್ಣಿಮೆಗೆ ಬರಕ್ ಆಗ್ತಾ ಇಲ್ಲಲ್ಲ, ಹೇಗ್ ಮಾಡ್ಬೇಕು, ಹೇಗನ ಮಾಡಿ ಹುಣ್ಣಿಮೆಗೆ ಹೋಗಿ ದರ್ಶನ ಪಡಿಲೇಬೇಕಲ್ಲ ಅಂತೇಳಿ ಅದೇ ಆಲೋಚನೆ ಮಾಡ್ತಾ ಮಾಡ್ತಾ ನಿದ್ರೆ ಮಾಡ್ತಾರೆ. ಆಗ ಆ ದೇವಿಯು ಅವರಿಬ್ಬರ ಕನಸಿನಲ್ಲಿ ಬಂದು ಹೇಳ್ತಾರೆ, ನೀವ್ ಇನ್ ಮುಂದೆ ಪ್ರತಿ ಹುಣ್ಣಿಮೆಗೆ ಅಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ, ನಾನೇ ನಿಮ್ಮೂರಲ್ಲಿ ಬಂದು ನಿಮ್ಗೆ ದರ್ಶನ ಕೊಡ್ತೀನಿ. ಅಲ್ಲಿ ಶಿವಾಲಯ ಪಕ್ಕದಲ್ಲಿ ಪಶ್ಚಿಮ ದಿಕ್ಕಿಗೆ ಹೋಗಿ ಅಲ್ಲಿ ನನ್ನ ಸಾನ್ನಿಧ್ಯ ಇರುತ್ತೆ ಅಂತೇಳಿ ಕನಸಲ್ಲಿ ಹೇಳ್ತಾಳೆ. ಆಗ ಅವ್ರಿಗೆ ಎಚ್ಚರ ಆಗುತ್ತೆ. ಇಲ್ಲಿ ನಡೆದಿರೋದೆಲ್ಲ ಊರಿಗೆ ಹೋಗಿ ಅಲ್ಲಿ ಊರಿನ ಗ್ರಾಮಸ್ಥರಿಗೆ ತಿಳಿಸ್ತಾರೆ. ಆಗ ಅವರೆಲ್ಲ ನಾಗಜೋಗಿ ಮತ್ತೆ ಬಸವಜೋಗಿ ಮಾತುಗಳನ್ನ ನಂಬ್ತಾರೆ. ಯಾಕಂದ್ರೆ ಅವರು ತುಂಬಾ ಭಕ್ತಿಯಿಂದ ಪ್ರತಿ ಹುಣ್ಣಿಮೆಗೆ ಹೋಗ್ತಾ ಇರೋದು ಎಲ್ಲರಿಗೂ ಗೊತ್ತಿರುತ್ತಲ್ಲ. ಆಗ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಆ ಶಿವನ ದೇವಸ್ಥಾನದ ಪಶ್ಚಿಮ ದಿಕ್ಕಿನಲ್ಲಿ ಬಂದು ನೋಡಿದಾಗ ಅಲ್ಲಿ ಸಾಲಿಗ್ರಾಮ ಮೂರ್ತಿ ಸಿಕ್ಕುತ್ತೆ, ಅಂದ್ರೆ ರುಂಡ ಸಿಕ್ಕುತ್ತೆ ಮುಖದ್ದು. ಹಾಗೆ ಶ್ರೀಚಕ್ರಗಳು ಕೂಡ ಸಿಗ್ತಾವಂತ. ಆಗ ಅಲ್ಲಿ ಶ್ರೀದೇವಿಯ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಆಗಿನಿಂದ ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಿಯು ಅಲ್ಲಿ ಸೌದತ್ತಿಯಲ್ಲಿ ದರ್ಶನ ಕೊಟ್ರೆ ಇಲ್ಲಿ ಹುಲಿಗೆ ಶ್ರೀ ಕ್ಷೇತ್ರ ದೇವಸ್ಥಾನದಲ್ಲಿ ಹುಲಿಗೆಮ್ಮನಾಗಿ ದರ್ಶನ ನೀಡುತ್ತಾಳೆ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಕ್ಷೇತ್ರಕ್ಕೆ ಹುಲಿಗಿ ಅಂತ ಹೆಸರು ಹೇಗೆ ಬಂತ ಅಂತ ಕೂಡ ಹೇಳಿದ್ರು. ಅಲ್ಲಿ ಹುಲಿ ಬಂದಾಗ ಈ ದೇವಿಯು ಅದರನ್ನ ಸಂಹಾರ ಮಾಡಿದ್ಲು, ಅದಕ್ಕಾಗಿ ಈ ಕ್ಷೇತ್ರಕ್ಕೆ ಹುಲಿಗಿ ಅಥವಾ ಹುಲಿಗೆ ಅಂತ ಕೂಡ ಹೇಳ್ತಾರೆ ಅಂತಾನು ಹೇಳಿದ್ರು. ಇಲ್ಲಿ ಮೇ ತಿಂಗಳಲ್ಲಿ ಜಾತ್ರೆ ಕೂಡ ಆಗುತ್ತೆ. ಸುಮಾರು 5-6 ಲಕ್ಷ ಜನ ಸೇರ್ತಾರೆ ಅಂತ ಕೂಡ ಹೇಳಿದ್ರು. ನಾವು ಹೋದಾಗ ರೀಸೆಂಟ್ ಆಗಿ ಜಾತ್ರೆ ನಡೀತು, ಅಂದ್ರೆ ಭರತ ಹುಣ್ಣಿಮೆಗೆ ಆದ್ಮೇಲೆ 9 ದಿನಕ್ಕೆ ಇಲ್ಲಿ ಜಾತ್ರೆ ನಡೆಯುತ್ತಂತೆ. ಹಾಗೆ 10 ದಿನದವರೆಗೂ ಕೂಡ ವಿಶೇಷವಾದ ಪೂಜೆಗಳೆಲ್ಲ ನಡೀತೇವೆ ಅಂತ ಕೂಡ ಹೇಳಿದ್ರು. ಹಾಗೆ ಇಲ್ಲಿ ಉಚ್ಚಾಯಿ ಮತ್ತೆ ರಥೋತ್ಸವ, ಹಾಗೆ ಪಾಯಸದ ಗಡಿಗೆ, ಅಂದ್ರೆ ಪಾಯಸ ಮಾಡಿರ್ತಾರಲ್ಲ ಅಲ್ಲಿ ಸ್ಪೂನ್ ಇಂದ ಚಮಚೆಯಿಂದ ಬಳಸಲಾರ್ದಂಗ ಕೈಯಿಂದಾನೇ ಕಲಸಿ ಅದನ್ನೇ ನೈವೇದ್ಯ ಮಾಡ್ತಾರಂತ ಪಾಯಸ, ಅದಕ್ಕೆ ಪಾಯಸದ ಗಡಿಗೆ ಅಂತ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ಅಗ್ನಿಕುಂಡ ಕೂಡ ಏರ್ಪಾಟ್ ಮಾಡಿರ್ತಾರಂತ, ಅಂದ್ರೆ ಬೆಂಕಿ ತುಳ್ತಾರಲ್ಲ ಅದೇ ರೀತಿ. ಹಾಗೆ ಇಲ್ಲಿ ಭಕ್ತರು ಬೇಡಿ ಬಂದವರಿಗೆ ಕಾಮಧೇನು ಕಲ್ಪವೃಕ್ಷ ತರ ಅವರೆಲ್ಲಾ ಬೇಡಿಕೆಗಳನ್ನ ಈಡೇರಿಸ್ತಾಳ. ಹಾಗೆ ಇಲ್ಲಿ ಯಾರಾದ್ರೂ ಹರಕೆ ಹೊತ್ರೆ ಅವರು ಕೂಡ ರಥೋತ್ಸವ ಮಾಡಿಸ್ತಾರಂತೆ, ಅಂದ್ರೆ ರಥನ ಎಳಿಸ್ತಾರಂತೆ ಅಲ್ಲಿ, ಅದು ಕೂಡ ಹೇಳಿದ್ರು ನಮ್ಗೆ ಅಲ್ಲಿ. ಅದಲ್ಲದೆ ಇಲ್ಲಿ ಪ್ರತಿ ಹುಣ್ಣಿಮೆಗೆ ವಿಶೇಷವಾಗಿ ಜನ ಸೇರ್ತಾರಂತೆ, ಅಂದ್ರೆ ಜನ ಜಾಸ್ತಿ ಇರುತ್ತೆ. ಹಾಗೆ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಕೂಡ ತುಂಬಾ ಜನ ಇರ್ತಾರೆ. ಅದಕ್ಕಾಗಿ ಬೇಗ ಹೋಗೋಣ ಮಮ್ಮಿ ಅಂತ ಹೇಳ್ದ ನನ್ ಮಗ. ಸರಿ ಅಂತೇಳಿ ನಾವು ಆದಷ್ಟು ಬೇಗನೆ ಬಿಡೋಣ ಅಂತ ಬೇಗನೆ ಬಂದ್ವಿ. ನಾನು ಈ ಗುಡಿಗೆ ಬರೋದಕ್ಕೆ ಕೂಡ ಒಂದು ಕಾರಣ ಇದೆ ಅಂತ ಹೇಳಿದ್ನಲ್ಲ, ಅದೇನು ಅಂದ್ರೆ ನನ್ ಮಗ ಇಲ್ಲಿ ಹೊಸಪೇಟೆಗೆ ಬಂದಾಗಿಂದ ಅವರು ಗೆಳೆಯರೆಲ್ಲ ಹೇಳಿದ್ರಂತ, ಅವ್ರ ಫ್ರೆಂಡ್ಸ್ ಇಲ್ಲಿ ಹುಲಿಗಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಹೋಗ್ ಬರೋಣ ಅಂತ. ನನ್ ಮಗ ಹೋಗ್ ಬರ್ತೀನಿ ಅಂತ, ಹೋಗ್ ಬಾಪ ದೇವಿ ದರ್ಶನಕ್ಕೆ ಯಾಕೆ ಬೇಡ ಅನ್ನೋದು ಅಂತೇಳಿ ಕಳ್ಸಿದೆ. ಅವನು ಇಲ್ಲಿ ಹೋಗ್ ಬಂದ್ಮೇಲೆ ಅವ್ನಿಗೆ ಏನ್ ಅನಿಸ್ತೋ ಏನೋ, ಈ ಮಮ್ಮಿ ತುಂಬಾ ಚೆನ್ನಾಗಿದೆ ಈ ಕ್ಷೇತ್ರ, ನೀನು ಒಂದ್ಸಲ ನೋಡ್ಬೇಕು ಅಂತ ಪ್ರತಿ ಸಾರಿ ಯಾವಾಗ ಫೋನ್ ಮಾಡಿದ್ರು ಕೂಡ ಅದನ್ನೇ ಹೇಳ್ತಾ ಇದ್ದ. ಸರಿ ಒಂದ್ಸಲ ನನ್ ಮಗನಿಗೆ ಇಷ್ಟು ಇಷ್ಟವಾದಂತ ಒಂದು ಗುಡಿ ಇದೆಲ್ಲ ಹೋಗ್ ಬರೋಣ ಅಂತ ಬಂದಿದೀವಿ. ಇಲ್ಲಿ ನೋಡಿದ್ರೆ ಇವತ್ತು ಕೂಡ ತುಂಬಾನೇ ಜನ ಇದ್ರು, ಲೈನ್ ಅಲ್ಲೇ ನಿಂತಿದೀವಿ. ಇಲ್ಲಿ ನಾನು ಈಗ ತೋರಿಸಿದ್ದು ನಿಮ್ಗೆ ಅಲ್ಲಿ ಏನಾದ್ರು ಒಣ ಪಡಿ ಕೊಡ್ತಾರಲ್ಲ
ಅವರೆಲ್ಲ ಅಲ್ಲಿ ಪಡಿ ಕೊಡ್ಬೇಕಂತ ಇನ್ನ ಕಾಯಿ ಒಡಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ, ಹಾಗಾಗಿ ನಾನು ಮೂರ್ತಿನ ತೆಗಿಲಿಲ್ಲ. ದೇವಿ ಮುಂದೆ ಕೂಡ ಹೊರಗಡೆ ತುಂಬಾ ಒಂದು ವಿಶೇಷ ಸ್ಥಳ ಅಂತಾನೆ ಹೇಳ್ಬೋದು. ಅಲ್ಲಿ ಒಂದು ನೀವು ಗಡಸ್ತಂಭ ನೋಡಿದ್ರಲ್ಲ, ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಒಂದು ಕಲ್ಲಿದೆ ಅಂತ ಹೇಳಿದ್ರು. ಇಲ್ಲಿ ನೀವು ಮನದಲ್ಲಿ ಏನಾದ್ರೂ ಕೋರಿಕೆ ಕೇಳ್ಕೊಂಡು 3 ಸಾರಿ ಅಥವಾ 5 ಸಾರಿ ತಿರುಗಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತವಂತ ಕೂಡ ಹೇಳಿದ್ರು. ನನ್ಗಾದ್ರೆ ತುಂಬಾ ಈಸಿಯಾಗಿ ತಿರುಗ್ತು. ಇನ್ನಾದ್ರೂ ಪಕ್ಕದಲ್ಲೇ ಈ 5 ಕಲ್ಲುಗಳನ್ನ ಇಟ್ಟಿದ್ದಾರೆ. ಈ ಕಲ್ಲುಗಳನ್ನ ಕೂಡ ಅಷ್ಟೇ ನಾವೇನಾದ್ರೂ ಬೇಡಿಕೆನ ಬೇಡ್ಕೊಂಡು ಈ ಕಲ್ಲುಗಳನ್ನ ಎತ್ತಬೇಕಂತ, ಅದು ಈಸಿಯಾಗಿ ಬಂದ್ರೆ ಅಷ್ಟೇ ಸಲೀಸಾಗಿ ನಮ್ ಕೆಲ್ಸಗಳೆಲ್ಲ ನೆರವೇರ್ತವೆ. ಅದು ಎತ್ತೋದಿಕ್ಕೆ ಭಾರ ಆಯ್ತಂದ್ರೆ ಅಷ್ಟೇ ನಿಧಾನವಾಗಿ ನಮ್ ಕೆಲ್ಸ ಆಗುತ್ತೆ ಅಂತ ಕೂಡ ಹೇಳಿದ್ರು. ನಾನು ಟ್ರೈ ಮಾಡ್ದೆ ಮನಸ್ಸಲ್ಲಿ ಒಂದ್ ಅನ್ಕೊಂಡು, ಬಟ್ ಬೇಗನೆ ಕಲ್ಲು ಎತ್ತಿ ಬಂತು. ಅಂದ್ರೆ ಆ ದೇವಿಯ ಆಶೀರ್ವಾದ ನಮ್ಮ ಮೇಲಿದೆ, ಆ ಕೆಲ್ಸ ಬೇಗ ಆಗುತ್ತೆ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಖುಷಿಯಿಂದ ಹೊರಗಡೆ ಬಂದ್ವಿ. ಅಲ್ಲಿ ಒಳಗಡೆ ಕೆಲವು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದೀನಿ, ಅದು ಈ ವಿಡಿಯೋ ಲಾಸ್ಟ್ ಅಲ್ಲಿ ಹಾಕಿದೀನಿ ನೋಡಿ. ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ. ಇದು ನಾನ್ ತೋರಿಸ್ತಾ ಇರೋದು ಈ ಗುಡಿ ಹೇಗಿದೆ, ಮತ್ತೆ ಅಲ್ಲಿಂದ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಅಲ್ಲಿ ನಿಯರ್ ಏನೇನಿದೆ ಎಲ್ಲ ಮ್ಯಾಪ್ ಹಾಕಿದ್ದಾರೆ. ಅದು ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಅಲ್ಲಿಂದ ಅನ್ನ ಪ್ರಸಾದ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಇಷ್ಟು ದೂರ ಬಂದಿವಲ್ಲ ಆ ದೇವಿದು ಅನ್ನ ಪ್ರಸಾದ ತಿನ್ನೋಣ ಅಂತ ಹೇಳಿ ಪ್ರಸಾದಕ್ಕೆ ಹೋದ್ವಿ. ಅಲ್ಲಿ ಕೂಡ ಲೈನ್ ಇತ್ತು, ಅದು ನಿಧಾನ ಲೈನ್ ಅಲ್ಲಿ ನಿಂತು ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿ ದೇವಿಗೆ ಬೇಡ್ಕೊಂಡವರು ಉಡಕ್ಕಿನ ತುಂಬ್ತಾರೆ, ಮತ್ತೆ ಸೀರೆನ ಕೊಡ್ತಾರೆ. ಅಂದ್ರೆ ನಾವ್ ಎಷ್ಟು ಬೇಡ್ಕೊಂಡಿರ್ತೀವಿ ಅದ್ರ ಮೇಲೆ 20 ರೂಪಾಯಿ 50 ರೂಪಾಯಿ ಇಂದಿಡ್ದು 400 500 1000ವರೆಗೂ ಕೂಡ ಅವರು ರೆಡಿ ಮಾಡಿ ಕೊಡ್ತಾರೆ. ಅಲ್ಲಿ ಶಾಪಿಂಗ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಆ ಕಡೆ ಈ ಕಡೆ ಆ ಅಂಗಡಿಗಳು ನೋಡಿದ್ರೆ ಏನನ್ನ ತಗೋಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲಿ ನಾನು ಸೂಸ್ಕ ಮತ್ತೆ ಕಳಸದಲ್ಲಿ ಇಡ್ತಾರಲ್ಲ ತಾನೆ, ಅವೆರಡನ್ನ ತಗೊಂಡೆ. ಅದು ನನ್ ಚಿಕ್ಕ ಮಗಳು ಈಗ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾಳೆ. ಅವಳು 3 ವರ್ಷ ಆಯ್ತು ಪೂಜೆ ಮಾಡೋದಿಕ್ಕೆ. ಅವಳ ಹತ್ರ ಲಕ್ಷ್ಮಿಗೆ ಹಾಕೋದಿಕ್ಕೆ ಸೂಸ್ಕ ಇರ್ಲಿಲ್ಲ, ಹಾಗೆ ಕಳಸದಲ್ಲಿ ಇಡೋದಕ್ಕೆ ತೆನೆ ಇರ್ಲಿಲ್ಲ. ಅವು ಮುತ್ತಿನೂ ಅಲ್ಲಿ ಬಹಳ ಫೇಮಸ್ ಅಂತ, ಅದಕ್ಕಾಗಿ ಅಲ್ಲಿ ನಾನು ಒಂದ್ ನೆನ್ಪಿರುತ್ತೆ ಅಂತ ಹೇಳಿ ಖರೀದಿ ಮಾಡಿದೆ. ಅಲ್ಲಿ ಮುತ್ತಿನವು ಯಾಕ ಮಾಡ್ತಾರ ಅಂತ ಕೂಡ ಒಂದು ಸ್ಟೋರಿ ಇದೆ ಅಂತ. ಅದೇನೋ ಟಿಪ್ಪು ಸುಲ್ತಾನ್ದು ಮುತ್ತಿನ ಹಾರ ಕೊಟ್ಟಿದ್ದ ಅಂತ ಏನೋ ಹೇಳಿದ್ರು. ಬಟ್ ಅದೇನೋ ನನಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ, ಅದಕ್ಕಾಗಿ ನಾನ್ ನಿಮ್ಗೇನು ಹೇಳ್ತಾ ಇಲ್ಲ. ಈ ದೇವಿಯ ದೇವಸ್ಥಾನಕ್ಕೆ ಭಕ್ತರು ಬರೇ ಕರ್ನಾಟಕ ಅಲ್ಲ, ಆಂಧ್ರ, ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ ಎಲ್ಲಾ ಕಡೆಯಿಂದ ಕೂಡ ಬರ್ತಾರಂತ. ಹಾಗೆ ಇಲ್ಲಿ ಫಾರಿನರ್ಸ್ ಕೂಡ ನಾನು ಬಹಳ ಜನರನ್ನ ನೋಡಿದೆ. ಹಂಪಿ ಹತ್ರ ಅಲ್ಲ, ಅಲ್ಲಿಗೆ ಬಂದವರೆಲ್ಲ ಈ ಒಂದು ಪವಾಡ ಕ್ಷೇತ್ರವಾದ ಹುಲಿಗೆಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ, ದೇವಿಯ ದರ್ಶನ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೂ ಕೂಡ ಭಕ್ತರು ಬಂದು ಹೋಗ್ತಾರೆ ಅಂತ ಹೇಳಿದ್ರು. ನನ್ನ ಮಗನ್ ಜೊತೆ ಹುಲಿಗೆಮ್ಮ ಕ್ಷೇತ್ರ ದೇವಿಯ ದರ್ಶನ ಹೇಗಿತ್ತು, ಈ ಲಾಗ್ ಹೇಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ. ಈಗ ಹೈಪ್ ಅಂತ ಆಪ್ಷನ್ ಬಂದಿದೆ, ನನ್ನ ವಿಡಿಯೋಕ್ಕೆ ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.